ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತು ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪರಮ ಪೂಜ್ಯ ಶ್ರೀ ಮಡಿವಾಳ ಶಿವಯೋಗಿಗಳ ಮತ್ತು ಶ್ರೀ ಸದ್ಗುರು ಅದ್ವೈತ್ ಸಾಮ್ರಾಟ್ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಸಂದರ್ಶನದ ಸಂವಾದದ 3ನೇ ಭಾಗವನ್ನು ನೀವು ಇವತ್ತು ಕೇಳೋಣ. ಸಿದ್ಧಾರೂಢರು ಗರಗ ಗ್ರಾಮದಲ್ಲಿದ್ದಾಗ ಪ್ರತಿದಿನ ಒಂದಿಲ್ಲ ಒಂದು ಬಗೆಯ ಒಂದು ವೇದಾಂತ ಚರ್ಚೆ ನಡೆಯಬೇಕಾಗಿತ್ತು. ಅದಲ್ಲ, ಯೋಗ ವಾಸಿಷ್ಠ ಗ್ರಂಥದಂಥ ಒಂದು ಪ್ರವಚನ ನಡೀತಿತ್ತು. ಅಲ್ಲಿ ನಡೆದ ಚರ್ಚೆ, ವಿಚಾರ ವಿನಿಮಯ, ಪ್ರವಚನ, ಉಪದೇಶಗಳ ಒಂದು ಅಮೃತವಾದಂಥ ರಸದೊಳಗೆ ಮಿಂಟಿ ಜನ ಪಾವನರಾದರು. ಪಂಡಿತೋತ್ತಮರಂತೆನಿಸಿಕೊಂಡಂಥ ಶ್ರೀ ಮಡಿವಾಳ ಶಿವಯೋಗಿಗಳು ಕೂಡ ಸಿದ್ಧರ ಅನುಭವಪೂರ್ಣ ವಿವೇಚನೆಯನ್ನು ನಿರ್ಮತ್ಸರ ಭಾವದಿಂದ ಆಲಿಸುತ್ತಾ ತಲೆ ತೂಗ್ತಿದ್ದರು. ಒಂದು ದಿನ ಸಿದ್ಧಾರೂಢರು ತಮ್ಮ ಆತ್ಮವಿಚಾರವನ್ನು ಪ್ರತಿಪಾದಿಸುತ್ತಿರುವಾಗ ಮಡಿವಾಳ ಶಿವಯೋಗಿಗಳು ಮಧ್ಯದಲ್ಲಿಯೇ ಅವರನ್ನು ತಡೆದು ತಾವೇ ಆವೇಶಭರಿತರಾಗಿ ಆ ಒಂದು ಪ್ರವಚನವನ್ನು ಮುಂದುವರಿಸ್ತಾರೆ. ಏನಪ್ಪ ಅಂತಂದ್ರೆ, ಆತ್ಮ ಎಲ್ಲ ಕಡೆಗೂ ಇರುವಂಥವ, ಉಪಾಧಿಗಳ ಮೂಲಕ ಅವನಲ್ಲಿ ಆಯಾ ಉಪಾಧಿ ಧರ್ಮಗಳನ್ನು ಆರೋಪಿಸಿ ಆತ್ಮನು ಹಾಗೆ ಹೀಗೆ ಅಂತೇಳಿ ಹೇಳುವುದು ಉಂಟು. ಆದರೆ ದೇಹ, ಇಂದ್ರಿಯ, ಮನ, ಬುದ್ಧಿ, ಪ್ರಕೃತಿಗಳಿಂದ ಆತ್ಮನು ಬೇರೆಯಾಗಿ ಅದಾನ. ಅವನು ಸಾಕ್ಷಿ ರೂಪವಾಗಿ ಅದಾನ. ಆ ಒಂದು ಆತ್ಮನನ್ನು ನಿರ್ಮಲ ಬುದ್ಧಿಯಿಂದ ಅವನನ್ನು ಅರಿಬಹುದಲ್ಲ ಹೊರತಾಗಿ ಅಜ್ಞಾನದಿಂದ ಅರಿಲಿಕ್ಕೆ ಸಾಧ್ಯ ಇಲ್ಲ. ಅವನ ಒಂದು ಆಧಾರ ಆಶ್ರಯಗಳಲ್ಲಿಯೇ ದೇಹೇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ಪ್ರವೃತ್ತಿಯನ್ನು ಮಾಡ್ತಾವೆ. ಸೂರ್ಯೋದಯದೊಡನೆ ಜಗವು ತನ್ನ ಕಾರ್ಯದಲ್ಲಿ ಹೆಂಗೆ ತೊಡಗ್ತೈತೋ ಹಂಗೆ ಜ್ಞಾನದಾಸೋಹವನ್ನು ಸರ್ವ ಜನತೆಗೆ ಬಡಿಸುತ್ತಾ ಜ್ಞಾನಗಂಗೆಯನ್ನು ಕುಡಿಸುತ್ತಾ ತಣಿಸುತ್ತಾ ಕೆಲವು ದಿವಸಗಳವರೆಗೆ ಸಿದ್ಧಾರೂಢರು ಗರಗದಲ್ಲಿಯೇ ನಿಂತು ನಂತರ ಹುಬ್ಬಳ್ಳಿಗೆ ಮರಳುವುದಕ್ಕೆ ಮಡಿವಾಳಜ್ಜನ ಅಪ್ಪಣೆಯನ್ನು ಪಡಿತಾರೆ. ಆವಾಗ ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀ ಮಡಿವಾಳ ಶಿವಯೋಗಿಗಳು ಅವರಿಗೆ ಸಂದರ್ಭೋಚಿತವಾಗಿರ್ತಕ್ಕಂಥ ಮರ್ಮಪೂರ್ಣವಾದಂಥ ಉಪದೇಶವನ್ನು ನೀಡ್ತಾರೆ. ಅದೇನಪ್ಪ ಅಂತಂದ್ರೆ, ಸಿದ್ಧ, ಇನ್ನು ನೀನು ಲೋಕ ಸಂಚಾರ ಸಾಕು ಮಾಡಪ್ಪ, ಹುಬ್ಬಳ್ಳಿಯಲ್ಲಿ ವಾಸ ಮಾಡು. ಅಲ್ಲಿ ನಿನ್ನ ಜ್ಞಾನದ ವೈಭವ ಹೆಚ್ಚಾಕತಿ. ಅಸಂಖ್ಯಾತ ಭಕ್ತರ ಸಂದಣಿ ಅಲ್ಲೇ ನೆರಿತೈತಿ. ಅಷ್ಟಮ ಸಿದ್ಧಿಗಳು ನಿನ್ನ ಸೇವೆ ಮಾಡೋಕ್ಕೆ ಹಾತೊರಿತಾವು. ಆದ್ರೆ ಒಂದು ಕಿವಿ ಮಾತು ಏನಪ್ಪ ಅಂತಂದ್ರೆ, ನಿನ್ನ ಕಣ್ಣು, ಮನ, ನಾಲಿಗೆ ನಿನ್ನೂ ಅಂತೇಳಿ ತಿಳ್ಕೊಂಡು ಎಂದು ನಂಬಬೇಡ. ಕಚ್ಚೆ ಕೈ ಬಾಯಿ ನಿನ್ನ ಇಚ್ಛೆಯೊಳಗೆ ಇಟ್ಕೊಂಡಿರು. ಹೆಣ್ಣಿನ ಚಿತ್ರಪಟಗಳನ್ನು, ಮೂರ್ತಿಗಳನ್ನು ಸಹಿತ ಕಣ್ಣೆತ್ತಿ ನೋಡೋಕ್ಕೆ ಹೋಗಬೇಡ ಅಂತೇಳಿ ಹೇಳ್ತಾರೆ. ಈ ಒಂದು ಜಿತೇಂದ್ರಿಯದ ವಿಷಯದೊಳಗೆ ನಿನಗೆ ಜನರು ಸಂಡನೆಂತ ಕರೆದರೂ ಚಿಂತಿಲ್ಲ. ಆದರೆ ಪೌರುಷ ಪರೀಕ್ಷೆಯ ಪ್ರದರ್ಶನಕ್ಕಾಗಿ ನೀನು ಪತನದ ಹಾದಿಯನ್ನು ಹಿಡಿಬೇಡಪ್ಪ ಅಂತೇಳಿ ಹೇಳ್ತಾರೆ. ಆದರೆ ಇನ್ನೊಂದು ರಹಸ್ಯವಾದ ಮಾತು ಏನಪ್ಪ ಅಂತಂದ್ರೆ, ನಿನ್ನ ತಪೋಭಂಗ, ತೇಜೋಭಂಗದ
ಯೋಜನೆಗಳು ಈಗಾಗಲೇ ರಹಸ್ಯವಾಗಿ ನಡೆಯಕತ್ತವು ಅನ್ನೋಂಥದ್ದು ನನಗೆ ತಿಳಿದು ಬರಾಕತ್ತೈತಿ, ಭಾಸಾಗಕತ್ತೈತಿ. ಅದಕ್ಕೆ ಆ ಹುಬ್ಬಳ್ಳಿ ಜನ ಶ್ರೀಮಂತರು ಸುಖವಾಗಿ ಸಂತೃಪ್ತರಾಗಿ ತಿಂದು ತಣಿದರೂ ತಾವು ದೊಡ್ಡವರು, ನಾವೇ ದೊರೆಗಳು ಅಂತಕ್ಕಂಥ ಅಹಂಕಾರವನ್ನು ಬಿಡುವುದಿಲ್ಲ. ಆದ ಕಾರಣ ಜಾಗೃತಿಯಿಂದ ಇರು ಸಿದ್ಧ, ಸರ್ವರಲ್ಲಿಯೂ ಸಮಭಾವದಿಂದ ಇದ್ದು ಸರ್ವರಿಗೂ ಸಂತೋಷವನ್ನು ಉಂಟು ಮಾಡು. ಅಲ್ಲದ ಈ ಹುಬ್ಬಳ್ಳಿಯ ಜನ ಮೊದಲು ನಿನ್ನನ್ನು ಮ್ಯಾಲಕ್ಕೆ ಏರಿಸಿ ಬಳಿಕ ದಪ್ಪಂತೇಳಿ ಕೆಳಗೆ ಕೆಡವಿ ಮೋಜು ಮಾಡಿ ನೋಡ್ತಾರೆ. ಅಂಥ ಒಂದು ಪ್ರಸಂಗ ಬಿದ್ದರೆ ಕಾಲು ಕೆಳಗೆ ಹಾಕಿ ತುಳಿಯಾಕೋ ಅವ್ರ ಹಿಂದೆ ಮುಂದೆ ನೋಡೋದಲ್ಪ. ಅದಕ್ಕೆ ಬಲು ಎಚ್ಚರ ಅಂತೇಳಿ ತಿಳ್ಕೊಂಡ ಮಡಿವಾಳಜ್ಜ ಸಿದ್ಧಾರೂಢರಿಗೆ ಆತ್ಮೀಯತೆಯಿಂದ ಎಚ್ಚರಿಕೆಯನ್ನು ನೀಡ್ತಾರೆ. ಇದಕ್ಕೆ ಉತ್ತರವಾಗಿ ವಿರತೆ ಬಲಿತಂಥ ಸಿದ್ಧಾರೂಢರು ತಮ್ಮ ಕೃಪೆಯಿಂದ ವಿಷಯಗಳನ್ನೆಲ್ಲ ಧಿಕ್ಕರಿಸಿ ಬಿಟ್ಟೇನ್ರಿಪ್ಪ, ಅವುಗಳ ಭಯ ನನಗೆ ಸ್ವಲ್ಪವೂ ಕಿಂಚಿತ್ ಮಾತ್ರವೂ ಇಲ್ಲ ಅಂಥೇಳಿ ನುಡಿದ ಸಿದ್ಧಾರೂಢರು ಮಡಿವಾಳಜ್ಜನ ಅಡಿದ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟು ನಿಂತಾಗ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮಡಿವಾಳ ಶಿವಗಿಗಳು ವಯೋವೃದ್ಧರು, ಅಂಧಕರೂ ಆಗಿರ್ತಕ್ಕಂಥ ಮಡಿವಾಳಜ್ಜ, ಸಿದ್ಧ ನೀನು ನನ್ನನ್ನು ಎಂದೂ ಮರಿಬೇಡಪ್ಪ ಅಂತೇಳಿ ತಿಳ್ಕೊಂಡ ಆತ್ಮೀಯವಾಗಿ ಆಲಂಗಿಸಿ ಅವರನ್ನು ಬಹುದೂರದವರೆಗೆ ಕಳುಹಿಸಿ ಹಿಂತಿರುಗಿ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದ ತಮ್ಮ ಆಸನದ ಮೇಲೆ ಕುಳಿತುಕೊಂಡ ಸಿದ್ಧಾರೂಢರ ಗುಣಗಾನವನ್ನು ಮಾಡ್ತಾ ಸಿದ್ಧಾರೂಢರ ವೃತ್ತಾಂತವನ್ನೆಲ್ಲ ಅಲ್ಲಿ ಇದ್ದಂಥ ಭಕ್ತ ಜನಕ್ಕೆ ಶ್ರೀ ಮಡಿವಾಳ ಶಿವಗಿಗಳು ತಿಳಿಸ್ತಾರೆ. ಹಂಗೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರಬೇಕಾದ್ರೆ ತಮ್ಮ ಜೊತೆಗಿದ್ದಂಥ ಶಿಷ್ಯರಿಗೆ ಶ್ರೀ ಪರಮ ಪೂಜ್ಯ ಮಡಿವಾಳ ಶಿವಗಿಗಳ ಒಂದು ಮಹಿಮೆಯನ್ನು, ಪವಾಡಗಳನ್ನು, ಮಹತ್ವವನ್ನು ತಿಳಿಸುತ್ತಾ ಮಾರ್ಗದ ಆಯಾಸವಿಲ್ಲದ ಹುಬ್ಬಳ್ಳಿಗೆ ಬಂದು ತಲುಪ್ತಾರು ಅಂತೇಳಿ ಇಲ್ಲಿ ಹೇಳ್ತಾರೆ. ಇದರಂತ ಮಡಿವಾಳಜ್ಜ ಲಿಂಗೈಕ್ಯ ಆದಮೇಲೆ ಕುರುವಿನ ಕೊಪ್ಪದೊಳಗೆ ಅವರು ಸಂಚಾರ ಮಾಡಿದಂಥ ಜಾಗದೊಳಗೆ ಒಂದು ಬಯಲು ಗದ್ದಿಗೆಯನ್ನು ನಿರ್ಮಿಸಿರ್ತಾರೆ. ಆ ಗದ್ದಿಗೆಯ ಪಕ್ಕದಲ್ಲಿ ಬೆತ್ತವು ಪೂಜೆಗೊಂಡಾಗಿರ್ತೈತಿ. ಅಂಥ ಒಂದು ಗದ್ದಿಗೆಯ ಮೇಲೆ ಆ ಊರಿನ ಹುಡುಗನೊಬ್ಬ ಏನೋ ತಿಳಿಯದೆ ಅರಿಯದೆ ಆ ಗದ್ದಿಗೆಯ ಮೇಲೆ ಹತ್ತಿ ನಿಂತು ಕುಣಿದಾಡುವುದು, ಜಿಗಿದಾಡುವುದು ಮಾಡುವಾಗ ಆ ಗದ್ದಿಗೆಯ ಪಕ್ಕದಲ್ಲಿದ್ದಂಥ ಬೆತ್ತ ಆ ಮಡಿವಾಳಜ್ಜನ ಒಂದು ಮಹಿಮೆಯಿಂದ ಅದು ತನ್ನಷ್ಟಕ್ಕೆ ತಾನೇ ಆ ಬೆತ್ತ ಚೈತನ್ಯಗೊಂಡ ಆ ಹುಡುಗನ ಮೇಲೆ ಬೆನ್ನಿನ ಮೇಲೆ 3 ಬೆತ್ತದ ಲತ್ತೆಯನ್ನು ಹಾಕ್ತದೆ. ಆವಾಗ ಆ ಪೆಟ್ಟನ್ನು ತಿಂದಂಥ ಆ ಹುಡುಗ ಅಳುತ್ತಾ ಚೀರುತ್ತಾ ಹೊರಗಡೆ ಬಂದಾಗ ಅಲ್ಲಿ ಇದ್ದಂಥ ಜನ ಓಡಿ ಬಂದ ಆ ಹುಡುಗ ಅಳೋದನ್ನು ನೋಡಿ ಕೇಳ್ತಾರೆ. ಏನಾಯಿತು ಅಂತೇಳಿ ತಿಳ್ಕೊಂಡು ಕೇಳಿದಾಗ ಆ ಗದ್ದಿಗೆಯ ಪಕ್ಕದಲ್ಲಿದ್ದಂಥ ಬೆತ್ತ ತನ್ನಷ್ಟಕ್ಕೆ ತಾನೇ ಎದ್ದು ನನ್ನ ಬೆನ್ನಿಗೆ 3 ಲತ್ತೆಯನ್ನು ಹಾಕ್ತು ಅಂತೇಳಿ ತಿಳ್ಕೊಂಡ ಆ ಹುಡುಗ ಹೇಳಿದಾಗ ಆ ಹುಡುಗನ ಬೆನ್ನನ್ನು ಅಲ್ಲಿದ್ದಂಥ ಜನರು ನೋಡಿ ಆ ಒಂದು 3 ಲತ್ತೆಯ ಗುರುತನ್ನು ನೋಡಿದಂಥ ಅಲ್ಲಿಯ ಜನ ಭಕ್ತಿ ಭಾವದಿಂದ ಓಡೋಡಿ ಬಂದು ಆ ಗದ್ದಿಗೆಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಹುಡುಗನಿಂದಾಗಲಿ ನಮ್ಮಿಂದಾಗಲಿ ಆದಂಥ ತಪ್ಪನ್ನು ಕ್ಷಮ ಮಾಡಿ
ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತೇಳಿ ಬೇಡ್ಕೊಂಡ ಆ ಒಂದು ಕರ್ತೃ ಗದ್ದಿಗೆಯ ಪವಾಡವನ್ನು ಮಹಿಮೆಯನ್ನು ಕಂಡಂಥ ಆ ಊರಿನ ಜನ ತತ್ಕಾಲದಲ್ಲಿಯೇ ಅಲ್ಲಿ ಆ ಮಡಿವಾಳ ಶಿವಗಿಗಳ ಒಂದು ಮಠವನ್ನು ಕಟ್ಟಿಸ್ತಾರೋ ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.